ಕನ್ನಡದ ಗುಣ ಅಂದರೆ ಇಂಥದ್ದು, ಕನ್ನಡಿಗರು ಅಂದ್ರೆ ಇಂಥವ್ರು ಅಂತೆಲ್ಲ ಹೇಳ್ತೀವಲ್ಲ, ಆ ಎಲ್ಲ ಗುಣಗಳಿಗೆ ಪ್ರತಿನಿಧಿ ನೋಡೋಣ. ಕನ್ನಡ ಭಾಷೆ ರಾಜ್ಕುಮಾರ್ ಅವರ ಬಾಯಲ್ಲಿ ಹೊರಳಿ ಬಂದು ಧನ್ಯವಾಯಿತೋ, ಅಥವಾ ಕನ್ನಡ ಭಾಷೆಯನ್ನು ಆಡಿ ರಾಜ್ಕುಮಾರ್ ಧನ್ಯರಾದ್ರು? ಎಲ್ಲೋ ಒಂದ್ ಕಡೆ ರಿಕ್ಷಾ ಓಡಿಸೋರಾಗಿರ್ತಾರೆ, ಎಲ್ಲೋ ಡ್ರೈವರ್ ಆಗಿರ್ತಾರೆ, ಎಲ್ಲೋ ಒಬ್ಬ ಶ್ರೀಮಂತ ಆಗಿರ್ತಾರೆ, ಎಲ್ಲೋ ಒಬ್ಬ ಪೊಲೀಸ್ ಮ್ಯಾನ್ ಆಗಿರ್ತಾರೆ, ಇನ್ನೆಲ್ಲ ಒಂದ್ ಕಡೆ ಒಬ್ಬ ಬಾಂಡ್ ಆಗಿರ್ತಾರೆ, ಬೇರೆ ಎಲ್ಲಿಯೋ ಒಂದ್ ಕಡೆ ಕುಂಬಾರ ಆಗಿರ್ತಾರೆ. ರಾಜ್ಕುಮಾರ್ ಆ ಕನ್ನಡ ಸಂಸ್ಕೃತಿಯ ಪ್ರತಿಮೆಯಾಗಿ, ಇಮೇಜ್ ಆಗಿ ನಮ್ಮ ಎದುರು ನಿಲ್ತಾರೆ. ಆ ಭಾಷೆಯನ್ನು ರಾಜ್ಕುಮಾರ್ ಆಡೋದ್ರಿಂದ ಭಾಷೆಗೆ ಒಂದು ಚೆಲುವು, ಭಾಷೆಗೆ ಒಂದು ಲಾಸ್ಯ, ಭಾಷೆಗೆ ಒಂದು ಲಾಲಿತ್ಯ, ಭಾಷೆಗೆ ಒಂದು ಗುಣಗೌರವ, ಇದೆಲ್ಲ ಸಾಧ್ಯ ಆಗುತ್ತೆ, ಇದೆಲ್ಲ ಪ್ರಾಪ್ತವಾಗುತ್ತೆ. ಆಮೇಲೆ ರಾಜ್ಕುಮಾರ್ ಕನ್ನಡಕ್ಕೆ ತನ್ನನ್ನು ಸಮರ್ಪಿಸಿಕೊಂಡದ್ರಿಂದ ಅವರ ಗೌರವ ಕೂಡ ಜಾಸ್ತಿ ಆಗುತ್ತೆ. ನಾನು ಹೇಳಿ ಕೇಳಿ ಕನ್ನಡ ಮೇಷ್ಟ್ರು, ನನಗೆ ಆಸೆ ಕನ್ನಡ ಭಾಷೆಯನ್ನು ಚೆನ್ನಾಗಿ ಮಾತಾಡಬೇಕು ಅಂತ. ಅಷ್ಟಕ್ಕೂ ಭಾಷೆಯ ಉದ್ದೇಶ ಏನಂದರೆ, ನಾವು ಮಾತಾಡಿದಾಗ ಅದು ಇನ್ನೊಬ್ಬರ ಮನಸ್ಸನ್ನು ತಟ್ಟಬೇಕು ಅಂತ, ಕಿವಿಗೆ ಹೋಗೋದಲ್ಲ. ಗದ್ದಲ ಮಾಡಿದ್ರೂ ಕಿವಿಗೆ ಹೋಗುತ್ತೆ, ಆದರೆ ಆ ಮಾತುಗಳು ಮತ್ತೊಬ್ಬರ ಮನಸ್ಸನ್ನು ತಟ್ಟಬೇಕು. ನನ್ನ ಮನಸ್ಸಿನಲ್ಲಿ ಯಾವ ಉದ್ದೇಶಿತ ಭಾವ ಇದೆಯೋ ಆ ಭಾವ ಕೇಳುವರ ಮನಸ್ಸಿನಲ್ಲಿ ಪ್ರಚೋದನೆಗೊಳ್ಳಬೇಕು. ಈಗ ನಾನು ತುಂಬ ಕರುಣಾಜನಕವಾದ ಒಂದು ಕಥೆ ಹೇಳ್ತಾ ಇದ್ದೀನಿ ಅಂದರೆ, ಅದೇ ಭಾವ, ಆ ಕರುಣಾರಸ ಕೇಳುಗರ ಮನಸ್ಸಿನಲ್ಲಿ ಉತ್ಪತ್ತಿ ಆಗಬೇಕು. ಅಥವಾ ನಾನು ಯಾವುದೋ ಒಂದು ವೀರರಸ ನಿರೂಪಣೆ ಮಾಡ್ತಾ ಇದ್ದೀನಿ ಅಂದರೆ ಅವರ ಮನಸ್ಸಿನಲ್ಲೂ ವೀರರಸ ಉತ್ಪತ್ತಿ ಆಗಬೇಕು. ಅದು ಮಾತಾಡುವುದರ ಉದ್ದೇಶ. ರಾಜ್ಕುಮಾರ್ ಆ ಭಾವ ಪ್ರಚೋದನೆಯ ಕೆಲಸವನ್ನು ಅದ್ಭುತವಾಗಿ ಮಾಡ್ತಾರೆ. ಆಶ್ಚರ್ಯ ಅಂದರೆ, ರಾಜ್ಕುಮಾರ್ ಬಹಳ ದೊಡ್ಡ ವಿದ್ಯಾವಂತರಲ್ಲ, ಕ್ಷಮಿಸಿ, ಬಹಳ ದೊಡ್ಡ ಡಿಗ್ರಿವಂತರಲ್ಲ, ಭಾರಿ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲ ಓದ್ಕೊಂಡು ಬಂದವರಲ್ಲ. ಒಂದೊಂದು ಸಲ ನನಗನ್ಸುತ್ತೆ ಇಂಥವರು ವಿದ್ಯೆ ಅನ್ನುವುದು ಏನು ಅನ್ನುವ ವ್ಯಾಖ್ಯಾನ ಕೊಟ್ಬಿಡ್ತಾರೆ ಅಂತ. ವಿದ್ಯೆ ಅನ್ನೋದು ಯೂನಿವರ್ಸಿಟಿಗಳಲ್ಲಿ ಪಡ್ಕೊಳ್ಳುವ ಡಿಗ್ರಿ ಅಲ್ಲ, ತಾನು ಏನು ಮಾಡ್ತಾನೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಳವಾದ ಜ್ಞಾನ, ಅಥವಾ ತನ್ನದೊಂದು ಲೋಕ ಇದೆಯಲ್ಲ, ಆ ಲೋಕವನ್ನು ಅತ್ಯಂತ ವಿಶ್ಲೇಷಕವಾದ ಮನಸ್ಸಿನಿಂದ ಗಮನಿಸೋದು ಮತ್ತು ಅದನ್ನು ಸೃಷ್ಟಿಸೋದು, ಅದನ್ನು ಪ್ರಕಟಿಸೋದು, ಅದು ಜ್ಞಾನ. ರಾಜ್ಕುಮಾರ್ಗೆ ಅದೊಂದು ಅದ್ಭುತವಾದ ಜ್ಞಾನ ಇದೆ. ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ವಿಶ್ವಕೋಶ. ಅದು ಎಷ್ಟು ಪಾತ್ರಗಳು ಮಾಡಿದ್ದಾರೆ. ನನಗನ್ಸುತ್ತೆ ನಾನು ಬಲ್ಲ ಹಾಗೆ ಇನ್ನೊಬ್ಬ ನಟ ಭಾರತದಲ್ಲಾಗಲಿ ಪ್ರಪಂಚದ ಬೇರೆಲ್ಲಿಯಾದರೂ ಆಗಲಿ ಇಷ್ಟು ವೈವಿಧ್ಯಮಯವಾದ ಪಾತ್ರಗಳನ್ನು ಮಾಡಿಲ್ಲ. ಇತ್ತೀಚೆಗೆ ನಾನು ಬೇರೆ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಎಷ್ಟು ವೃತ್ತಿಗಳನ್ನು ಅಭಿನಯಿಸಿದ್ದಾರೆ ಅಂತ. ಎಷ್ಟು ವೃತ್ತಿಗಳನ್ನು ಅವರು ಎಲ್ಲೋ ಒಂದು ಕಡೆ ರಿಕ್ಷಾ ಓಡಿಸೋರಾಗಿರ್ತಾರೆ, ಎಲ್ಲೋ ಡ್ರೈವರ್ ಆಗಿರ್ತಾರೆ, ಎಲ್ಲೋ ಒಬ್ಬ ಶ್ರೀಮಂತ ಆಗಿರ್ತಾರೆ, ಎಲ್ಲೋ ಒಬ್ಬ ಪೊಲೀಸ್ ಮ್ಯಾನ್ ಆಗಿರ್ತಾರೆ, ಇನ್ನೆಲ್ಲೋ ಒಂದು ಕಡೆ ಒಬ್ಬ ಬಾಂಡ್ ಆಗಿರ್ತಾರೆ, ಬೇರೆ ಎಲ್ಲಿಯೋ ಒಂದು ಕಡೆ ಕುಂಬಾರ ಆಗಿರ್ತಾರೆ. ಹಲವಾರು ವೃತ್ತಿಗಳನ್ನು ನಿಭಾಯಿಸ್ತಾರೆ. ಆಶ್ಚರ್ಯ ಅಂದರೆ ಆ ವೃತ್ತಿಗೆ ಒಂದು ಲಯ ಇರುತ್ತೆ, ಆ ವೃತ್ತಿಗೆ ಒಂದು ಲಕ್ಷಣ ಇರುತ್ತೆ. ನಾವು ಯಾರಾದರೂ ಮಾಡಿದರೆ ಅದು ನಮ್ಮ ಕೈಯಲ್ಲಿ ಸಹಜವಾಗಿ ಕಾಣಿಸೋದಿಲ್ಲ. ಅದು ರಾಜ್ಕುಮಾರ್ ಆ ವೃತ್ತಿಯ ಎಲ್ಲ ಸೂಕ್ಷ್ಮಗಳನ್ನು ಅಧ್ಯಯನ ಮಾಡಿ ಪ್ರಕಟಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಕ್ಷೌರಿಕನ ಪಾತ್ರ ಮಾಡ್ಬೋದು ಅಂತ ಇಟ್ಕೊಳ್ಳಿ ರಾಜ್ಕುಮಾರ್. ನನಗೆಲ್ಲೂ ನೆನಪಿಲ್ಲ ಅವ್ರು ಕ್ಷೌರಿಕನ ಪಾತ್ರ ಮಾಡಿದರು ಅಂತ ಇಟ್ಕೊಳ್ಳಿ. ಆ ಕ್ಷೌರಿಕನ ಪಾತ್ರದ್ದೇ ಒಂದಿಷ್ಟು ನಡವಳಿಕೆಗಳಿರ್ತವೆ, ಒಂದಿಷ್ಟು ರೀತಿ ನೀತಿಗಳಿರ್ತವೆ. ಆ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸಬೇಕು. ಅಷ್ಟಕ್ಕೆ ರಾಜ್ಕುಮಾರ್ ಸನಾದಿ ಅಪ್ಪಣ್ಣ ಸಿನಿಮಾದಲ್ಲಿ ಶಹನಾಯಿ ನುಡಿಸ್ತಾರೆ. ಶಹನಾಯಿ ನುಡಿಸೋದಕ್ಕೆ ಒಂದು ಆಂಗಿಕ ಇದೆ. ಅಂದರೆ ನಿಮ್ಮ ದೇಹ ಭಾವ ಹೀಗೆ ಇರಬೇಕು, ನಿಮ್ಮ ದೇಹಾಕಾರ ಹೀಗೆ ಇರಬೇಕು ಅಂತಿರುತ್ತೆ. ರಾಜ್ಕುಮಾರ್ ಆ ಎಲ್ಲ ಸೂಕ್ಷ್ಮಗಳನ್ನು ತುಂಬ ನಿಷ್ಠೆಯಿಂದ ಅಭ್ಯಾಸ ಮಾಡಿರ್ತಾರೆ, ಭಾಳ ಶ್ರದ್ಧೆಯಿಂದ ನೋಡ್ಕೊಳ್ತಿರ್ತಾರೆ. ನಾನು ಕೇಳಿದ್ದೀನಿ ಇದನ್ನೆಲ್ಲ. ರಾಜ್ಕುಮಾರ್ ಶಹನಾಯಿ ನುಡಿಸಿದಾಗ, ಸಿನಿಮಾದಲ್ಲಿ ಶಹನಾಯಿ ನುಡಿಸೋದನ್ನು ಅಭಿನಯಿಸಿದಾಗ
ಆ ಶಹನಾಯಿಗೆ ಒಂದು ವಿಶ್ವಮಾನ್ಯತೆಯನ್ನು ತಂದುಕೊಟ್ಟ ಮಹಾನ್ ಕಲಾವಿದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಅವರು ರಾಜ್ಕುಮಾರ್ ಅವ್ರು ನೋಡಿ, ನೀವು ನನಗೆ ಸುಳ್ಳು ಹೇಳಿದ್ರಿ, ನಿಮ್ಗೆ ಶಹನಾಯಿ ನುಡ್ಸೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಅಂತ. ರಾಜ್ಕುಮಾರ್ ಹೇಳಿದ್ರು, ಹೌದು ನನಗೀಗಲೂ ಬರೋದಿಲ್ಲ ಅಂತ. ಇಲ್ಲ ಇಲ್ಲ, ನಾನು ಗಮನಿಸ್ತಾ ಇದ್ದೀನಿ, ನಿಮ್ಮ ಮುಖಭಾವ, ನಿಮ್ಮ ಬೆರಳುಗಳು ಎಲ್ಲ ಸರಿಯಾಗಿ ಮಿಡಿತಾ ಇವೆ. ಅದು ರಾಜ್ಕುಮಾರ್ ಶಕ್ತಿ. ಅದು ಎಷ್ಟು ವಾದ್ಯಗಳನ್ನು ನುಡಿಸ್ತಾರೆ ಸಿನಿಮಾದಲ್ಲಿ ಅವರು. ನಾನು ಹಲವಾರು ಸಿನಿಮಾಗಳು ನೋಡಿದ್ದೀನಿ. ವೀಣೆ ನುಡಿಸ್ತಾರೆ, ವಯಲಿನ್ ನುಡಿಸ್ತಾರೆ, ಕೊಳಲು ನುಡಿಸ್ತಾರೆ, ತಬಲಾ ನುಡಿಸ್ತಾರೆ, ನಾಗಸ್ವರ ನುಡಿಸ್ತಾರೆ, ಆಮೇಲೆ ಶಹನಾಯಿ ನುಡಿಸ್ತಾರೆ, ಡೋಲ್ ನುಡಿಸ್ತಾರೆ, ತಬಲಾ ನುಡಿಸ್ತಾರೆ, ಆಮೇಲೆ ಡಪ್ಪು, ಈ ಲಾವಣಿ ಹಾಡೋರು ಹಾಡ್ತಾರಲ್ಲ ಆ ಥರ ಡಪ್ಪು ನುಡಿಸ್ತಾರೆ. ಈ ಥರ ಹಲವಾರು ವಾದ್ಯಗಳನ್ನ, ಹಾರ್ಮೋನಿಯಂ ನುಡಿಸ್ತಾರೆ, ಹಲವಾರು ವಾದ್ಯಗಳು. ಹಾರ್ಮೋನಿಯಂ ರಾಜ್ಕುಮಾರ್ಗೆ ಬರ್ತಾಯಿತ್ತು, ಆದರೆ ಬರದೇ ಇರೋ ವಾದ್ಯಗಳು ಇವೆಯಲ್ಲ, ಅವನ್ನೆಲ್ಲ ನುಡಿಸುವಾಗ ರಾಜ್ಕುಮಾರ್ ಆ ನುಡಿಸುವವರ ಕೈ ಬೆರಳುಗಳನ್ನು, ಮುಖಭಾವವನ್ನು ತುಂಬ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿರ್ತಾರೆ. ಎಷ್ಟು ಬಗೆಯ ಕಾಸ್ಟ್ಯೂಮ್ಗಳನ್ನು, ಎಷ್ಟು ಬಗೆಯ ಡ್ರೆಸ್ಗಳನ್ನು, ಉಡುಗೆ ತೊಡುಗೆಗಳನ್ನ ರಾಜ್ಕುಮಾರ್ ಧರಿಸಿದ್ದಾರೆ. ನಿಮ್ಗೆ ಅರ್ಥ ಆಗ್ಬೋದೇನೋ ಇದು. ಬೇರೆ ಬೇರೆ ಬಗೆಯ ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡಾಗ ಅವನ್ನೆಲ್ಲ ಕ್ಯಾರಿ ಮಾಡೋದು ಅಂತಾರೆ, ಅದು ತುಂಬ ಕಷ್ಟ. ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ನಿಮಗೆ ಸೀರೆ ಉಟ್ಟ ಅಭ್ಯಾಸ ಇದ್ದರೆ ಸ್ವಲ್ಪ ಅಭ್ಯಾಸ ಆದಮೇಲೆ ಸೀರೆ ಉಟ್ಕೊಂಡು ಕಂಫರ್ಟಬಲಾಗಿ ನಡೀತೀರಿ. ಒಂದು ಘಟ್ಟದ ತನಕ ಸೀರೆ ಉಟ್ಕೊಂಡು ನಡೆಯೋದೇ ಕಷ್ಟ ಆಗುತ್ತೆ. ಲಂಗ ಹಾಕೊಂಡು ಬೆಳೆದ ಹೆಣ್ಮಕ್ಳಿಗೆ, ಅಥವಾ ಪ್ಯಾಂಟು ಗಿಂಟು ಹಾಕೊಂಡು ಬೆಳೆದ ಹೆಣ್ಮಕ್ಳಿಗೆ, ಅಥವಾ ಸಲ್ವಾರ್ ಕಮೀಜ್ ಹಾಕೊಂಡು ಬೆಳೆದ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಂಡ್ರೆ ಸೀರೆ ಮೊದಲು ತುಂಬ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ಬರ್ತಾ ಬರ್ತಾ ಅಭ್ಯಾಸ ಆಗುತ್ತೆ. ಇನ್ನೂ ಬರ್ತಾ 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 ಆ ಸೀರೆಯಲ್ಲಿ ಒಂದು ಲಾಲಿತ್ಯ ಬರುತ್ತೆ ಅವ್ರಿಗೆ. ಆ ಸೀರೆಯ ನಡಿಗೆಯಲ್ಲಿ ಒಂದು ಲಯ ಬರುತ್ತೆ. ಅಭ್ಯಾಸ ಮಾಡೋ ಹಂತದಲ್ಲಿ ಆ ಲಯನ ತರೋದಕ್ಕೆ ಸಾಧ್ಯ ಇಲ್ಲ. ಆ ನಡಿಗೆಯಲ್ಲೇ ಒಂದು ಲಯ ಇರುತ್ತೆ. ಈಕೆ ಸೀರೆ ಉಟ್ಕೊಂಡ್ರೆ ಚಂದಪ್ಪ ಅಂತ ಅನ್ಸೋಂಗೆ ನಡೀತೀವಿ. ನಿಮಗೆ ಇದ್ದಕ್ಕಿದ್ದಂಗೆ ಕೊಡಗಿನವ್ರು ಸೀರೆ ಉಟ್ಕೋತಾರಲ್ಲ, ಹಂಗೆ ಸೀರೆ ಉಡಿಸಿ ನಡೆಯಮ್ಮ ಅಂದರೆ ನಿಮ್ಗೆ ನಡೆಯೋಕ್ಕಾಗಲ್ಲ. ಯಾಕಂದರೆ ತುಂಬ ಕಷ್ಟ. ನೀವು ಎಷ್ಟೋ ದಿನ ಅಭ್ಯಾಸ ಮಾಡಬೇಕು, ಬಹಳ ಕಷ್ಟ. ಅದು ಕ್ಯಾರಿಯಿಂಗ್ ಎ ಕಾಸ್ಟ್ಯೂಮ್. ಬೇರೆದೊಂದು ಕಾಸ್ಟ್ಯೂಮನ್ನು ಕ್ಯಾರಿ ಮಾಡು. ಈಗ ನಮ್ಮಂಥವ್ರಿಗೆ ಸೂಟ್ ಹಾಕೋಬಿಟ್ರೆ, ಸೂಟು ಟೈ ಎಲ್ಲ ಹಾಕ್ಬಿಟ್ರೆ ನಾವು ಆ ಕಡೆನೇ ಯಾವಾಗಲೂ ನೋಡ್ಕೋತಾ ಇರ್ತೀವಿ ಎಲ್ಲ ಸರಿಯಾಗಿದೆಯಾ ಅಂತ. ಆದರೆ ರಾಜ್ಕುಮಾರ್ ಎಷ್ಟು ಬಗೆಯ ಉಡುಪುಗಳನ್ನ ಹಾಕ್ತಾರೆ. ಅದಕ್ಕಿಂತ ಅವರ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳಲ್ಲಿ ಯಾವ ಬಗೆಯ ಉಡುಪುಗಳನ್ನ ಹಾಕೋತಾರೆ. ಈಗ ಸೊಂಟದಲ್ಲಿ ಕತ್ತಿನ ಎಲ್ಲಿ ಕಟ್ಕೋಬೇಕು, ಇಂಥದ್ದೊಂದು ಉಡುಗೆ ಹಾಕಿದಾಗ ಅವ್ರ ಕೈ ಎಲ್ಲಿರಬೇಕು, ಕತ್ತಿ ಮೇಲೆ ಕೈ ಇಟ್ಟರೆ ಹೆಂಗೆ ಇಟ್ಕೋಬೇಕು, ಹೊರೆಯಿಂದ ಕತ್ತಿಯನ್ನು ಹಿರಿಯೋದಾದರೆ ಅದು ಹೇಗೆ ಹಿರಿಬೇಕು, ಇದೆಲ್ಲವೂ ಕ್ಯಾರಿಯಿಂಗ್ ಯುವರ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಕ್ಯಾರಿಯಿಂಗ್ ಯುವರ್ ಪ್ರಾಪರ್ಟೀಸ್. ಅವೆಲ್ಲವನ್ನು ಸರಿಯಾಗಿ ಬಳಸಬೇಕು. ಈಗ ಕತ್ತಿ ಹಿಡ್ಕೊಂಡವನು ಹಿಂಗೆ ಹಿಡ್ಕೊಬಿಟ್ರೆ ಅದಕ್ಕೆ ಹಿಡಿಯೋದಕ್ಕೊಂದು ಟಿ ವಿ ಇರುತ್ತೆ. ಅಥವಾ ಆ ಕತ್ತಿಯನ್ನು ಯುದ್ಧದ ಸಂದರ್ಭದಲ್ಲಿ ಹೆಂಗೆ ಹಿಡ್ಕೋಬೇಕು, ಅಥವಾ ಯಾವುದೋ ಒಂದು ಆರಾಧನೆಯ ಸಂದರ್ಭದಲ್ಲಿ ಕತ್ತಿ ಹಿಡ್ಕೊಂಡ್ರೆ ಹಂಗೆ ಹಿಡ್ಕೋಬೇಕು. ಇದೆಲ್ಲದರ ಅರಿವಿರಬೇಕು. ನೋಡಿ, ಬೇರೆ 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 ಪ್ರಾಪರ್ಟಿ ಆದರೆ ಅದನ್ನು ಬಳಸೋರು ಯಾರೋ ಎದುರು ಕಾಣಿಸ್ತಾರೆ, ಇದನ್ನು ಬಳಸೋರು ಯಾರೂ ಎದುರಿಗಿರಲ್ಲ. ಕತ್ತಿ ಬಳಸೋರು ಯಾರೂ ಎದುರಿಗಿರಲ್ಲ. ಈತ ಇಮ್ಯಾಜಿನ್ ಮಾಡಬೇಕು ಕಲಾವಿದ, ಅವನು ಹೆಂಗೆ ಬಳಸಿಯಾನೋ, ಇದನ್ನು ಹೇಗೆ ಬಳಸಿದರೆ ಆ ಪಾತ್ರ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ, ಅದನ್ನು ಯೋಚನೆ ಮಾಡಬೇಕು. ರಾಜ್ಕುಮಾರ್ ಇಲ್ಲಿ ತನಕ ಎಷ್ಟು ಬಗೆಯ ಆಯುಧಗಳನ್ನ ಬಳಸಿದ್ದಾರೆ. ನೀವು ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದ್ರೆ ಅಲ್ಲಿ ಗದೆ ಇಟ್ಕೊಂಡಿರ್ತಾರೆ. ಆ ಗದೆಯನ್ನು ಹೆಂಗೆ ಹಿಡ್ಕೋಬೇಕು ಅನ್ನೋದಕ್ಕೊಂದು ಭಂಗಿ ಇರುತ್ತೆ. ಅದು ರಾಜ್ಕುಮಾರ್ದೇ. ಬೇರೆಯವರೆಲ್ಲರೂ ಹಿಡ್ಕೊಂಡಾಗ ರಾಜ್ಕುಮಾರ್ ಹಿಡ್ಕೊಳ್ಳೋದಿಲ್ಲ. ಅದೊಂದು ಭಂಗಿ ಇರುತ್ತೆ. ಹಿಂಗೆ ಹಿಡ್ಕೊಂಡ್ರೆ ಅದು ಹಿಂಗೆ ಹಿಡ್ಕೋಬೇಕು, ಹಿಂಗಿರ್ಬೇಕು, ಕೈ ಮುಷ್ಟಿಯಾಗಿರ್ಬೇಕು ಅಂತ ಏನೋ ಇರುತ್ತೆ. ಅದು ಹೆಗಲ ಮೇಲೆ ಇದ್ದರೆ ಈ ಕೈ ಹಿಂಗೆ ಹಿಡ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಹಿಡ್ಕೋಬೇಕು ಹೆಗಲ ಮೇಲೆ. ಇದೆಲ್ಲದಕ್ಕೂ ಒಂದು ಭಂಗಿ ಇರುತ್ತೆ. ಈ ಎಲ್ಲ ಕಾಸ್ಟ್ಯೂಮ್ಗಳನ್ನು ಅವ್ರು ಕ್ಯಾರಿ ಮಾಡಿದ್ದು, ಈ ಪ್ರಾಪರ್ಟಿಗಳನ್ನು ಕ್ಯಾರಿ ಮಾಡಿದ್ದಿದೆಯಲ್ಲ, ಒಂದು ಅದ್ಭುತವಾದ ಸಂಗತಿ ಇದು.